ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಊರಿನಲ್ಲಿ ನಡೆದಂಥ ಗಣೇಶೋತ್ಸವ ಹೆಂಗಿತ್ತು ಅಂತ ತೋರಿಸ್ತೀನಿ. ಈ ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಇವತ್ತು ನಮ್ಮ ಗಣೇಶನ ಜೊತೆ ನಮ್ಮೂರಲ್ಲಿ ಇರ್ತಕ್ಕಂಥ ದೇವ್ರುಗಳ್ನ ಎತ್ತಾನ ಅಂತ ನಮ್ಮ ಹುಡುಗರೆಲ್ಲ ಡಿಸೈಡ್ ಆದರು. ಅದಕ್ಕೋಸ್ಕರ 3 ಗಂಟೆಗೆ ನೈಟ್ ಹೋಗಿ ಇವರೆಲ್ಲ ಹೋಗಿ ಹೂವುಗಳನ್ನ ತಗೊಬಂದರು. ನಮ್ಮ ಊರಲ್ಲೆಲ್ಲ ಸೇರಿಕೊಂಡು ಈ ಸತಿ ದೇವ್ರಿಗೆ ಒಡವೆ ಏನು ಹಾಕೋದು ಬೇಡ ಅಂತ ಬರೀ ಹೂದಲ್ಲೇ ಅಲಂಕಾರ ಮಾಡ್ತಿದ್ದೋ. ಎಲ್ಲ ದೇವ್ರುಗಳಿಗೆ ಅಲಂಕಾರ ಮಾಡಿ ಹಾಗೆ ಪೂಜೆ ಕುಣಿತಾಗೋ ಅಲಂಕಾರ ಮಾಡಿ ನಂತರ ಎಲ್ಲ ವಾಹನಗಳನ್ನ ಆಚೆ ತಂದು ನೀಟಾಗಿ ನಮ್ಮ ಊರಿನ ದೊಡ್ಡವರು ದಾರ ಹೊಡ್ತಿದ್ರು. ಯಾಕಂದರೆ ನಮ್ಗೆ ಯಾರಿಗೂ ದಾರ ಹೊಡ್ಯಕ್ಕೆ ಬರಲ್ಲ. ನಂತರ ಎಲ್ಲ ವಾಹನಗಳ ಮೇಲೆ ದೇವ್ರನ್ನ ಕುಣಿಸಿ ಟ್ಯಾಕ್ಟ್ರ್ ಮೇಲೆ ಕುಣಿಸಿ ಕೊನೆಗೂ ರೆಡಿ ಮಾಡ್ದು. ನಂತರ ದೇವ್ರಿಗೆಲ್ಲ ಮುಡಿ ಪೂಜೆ ಸಲ್ಲಿಸಿ ನಾವು ಡೈರೆಕ್ಟಾಗಿ ಹೋಗಿದ್ದೆ ಮಹದೇಶ್ವರನ ದೇವಸ್ಥಾನದ ಹತ್ರ. ಯಾಕಂದರೆ ನಮ್ಮ ಊರಲ್ಲಿ ಏನೇ ಫಂಕ್ಷನ್ ಆದರೂ ಫಸ್ಟು ಮಹದೇಶ್ವರನ ದೇವಸ್ಥಾನ ಹತ್ರ ಹೋಗಿ ಪೂಜೆನ ಸಲ್ಲಿಸ್ಬಿಟ್ಟು ಅಲ್ಲಿಂದ ನಾವು ಮೆರವಣಿಗೆನ ಸ್ಟಾರ್ಟ್ ಮಾಡ್ತೀವಿ. ಆ ಪೂಜೆ ಹೇಗಿತ್ತು ನೋಡ್ಕೊಬನ್ನಿ ನೀವೇನೆ. ನಿಮಗೆ ನಮ್ಮ ಗಣೇಶ ಎತ್ತಿಕತೆ ತೋರಿಸಲಲ್ವಾ ನೋಡಿ. ನಮ್ಮ ಗಣೇಶ ರೀಸೆಂಟಾಗಿ ಮಾಡಿಸಿದ್ರಿಂದ ಸಿಕ್ಕಾಬಟ್ಟೆ ತೂಕ ಇತ್ತು. ಅದನ್ನ ಎತ್ತಿಕ್ಕೋಷ್ಟರಲ್ಲೇ ಎಲ್ಲರೂ ಸುಸ್ತಾಗಿದ್ರು ನಮ್ಮ ಹುಡುಗರು ಮತ್ತು ನಮ್ಮೂರಿನ ಗ್ರಾಮಸ್ಥರು ಎಲ್ಲ ಸೇರಿ ನಮ್ಮ ಗಣೇಶನ ಕೊನೆಗೂ ಎತ್ತು ಟ್ಯಾಕ್ಟ್ರ್ ಮೇಲೆ ಇತ್ತು. ಈಗ ಬನ್ನಿ ನಮ್ಮ ಗಣೇಶನ ಮೆರವಣಿಗೆ ಹೇಗಿತ್ತು ನೋಡ್ಕೊಬರೋಣ. ಎಲ್ಲ ಪೂಜೆಗಳು ಮುಗಿದ ನಂತರ ಮಹದೇಶ್ವರನ ದೇವಸ್ಥಾನದಿಂದ ಮೆರವಣಿಗೆ ಸ್ಟಾರ್ಟ್ ಆಯಿತು. ಬರ್ತಾ ಬರ್ತಾ ನಮ್ಮ ಸರ್ಕಲ್ ಗಣೇಶನ ದೇವಸ್ಥಾನ ಮುಂದೆನೇ ಸಿಕ್ಕಾಪಟ್ಟೆ ಪ್ರೋಗ್ರಾಮ್ ನಡೆಯೋದು. ಆ ಸರ್ಕಲಲ್ಲಿ ಹೆಂಗಿತ್ತು ಪ್ರೋಗ್ರಾಮ್ಸ್ ನೋಡ್ಕೊಬನ್ನಿ. ಈ ಸಲ ನಾವು ಪೂಜೆ ಕುಣಿತದವ್ರನ್ನ ಕರೆಸಿರಲಿಲ್ಲ. ಯಾಕಂದರೆ ನಮ್ಮ ಮನೋಜ ನಾನೇ ಎತ್ಕೋತೀನಿ ಅಂತಿದ್ದ. ನಮ್ಮ ಮನೋಜ ಕುಣಿತಿದ್ದ ಫೋರ್ಸ್ಗೆ ಕಟ್ಟಿದ್ದ ತೋಮಾಳೆಲ್ಲ ಕಿತ್ಕೊಂಡ್ಬಿದ್ದೋದು. ಎಲ್ಲ ಕುಣಿತಗಳು ಆದಮೇಲೆ ನಮ್ಮ ಹುಡುಗರು ಕುಣಿತ ನೋಡಿ ಹೆಂಗಿದೆ ಅಂತ. ಎಲ್ಲ ಹುಡುಗರು ಒಂದು ಕಡೆ ಡ್ಯಾನ್ಸ್ ಆಡ್ತಾಯಿದ್ರೆ ನೋಡಿ ಸ್ವಲ್ಪ ಜನ ಹುಡುಗರು ಬಂದ್ಬಿಟ್ಟು ಕೋರಿ ಜೊತೆ ಆಟ ಆಡ್ತವ್ರೆ. ಎಲ್ಲ ಡ್ಯಾನ್ಸ್ ಆಡೋದ್ಮೇಲೆ ನಮ್ಮೂರು ದೊಡ್ಡ ಹುಡುಗರು ಬಂದರು. ಎಲ್ಲರೂ ನಾವು ಡ್ಯಾನ್ಸ್ ಆಡ್ತೀವಿ ಸೈಡ್ ಬಿಡ್ರು ಅಂತ. ಅವ್ರ ಡ್ಯಾನ್ಸ್ ಹೆಂಗಿತ್ತು ನೋಡ್ಕೊಬನ್ನಿ. ನಮ್ಮ 3 ಹುಡುಗರು ಯಾವ್ಯಾವ ಥರ ಡೈಲಾಗ್ ಹೊಡೆದ್ರು ನೀವೇ ಕೇಳಿಸ್ಕೊಳ್ಳಿ. ಹುಡುಗರು ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಗೊಂಬೆಗಳು ಡ್ಯಾನ್ಸ್ ಸ್ಟಾರ್ಟ್ ಆದವು. ಒಬ್ಬ ಚಿಕ್ಕ ಹುಡುಗ ಹೋಗಿ ಗೊಂಬೆಗೆ ಹೊಡೆದ್ಬಿಟ್ಟು ಬರೋಣ. ಅದಕ್ಕೆ ಗೊಂಬೆದವ್ರು ಏನು ಮಾಡಿದ್ರು ನೀವೇ ನೋಡಿ. ಈ ಗೊಂಬೆಗಳೆಲ್ಲ ಒಂದು ಕಡೆ ಆದರೆ ನಮ್ಮ ಗುರುಳ ಕೊಡ್ತಿದ್ದ ಕಾಟಕ್ಕೆ ನಮ್ಮ ಜನಗಳು ಹೆಂಗೆ ಎದುರ್ಕೋತಾಯಿದ್ರು ತೋರಿಸ್ತೀನಿ, ನೀವೇ ನೋಡ್ಕೊಬನ್ನಿ. ಹಳೆ ಬೀದಿಲಿ ಒಂದಷ್ಟು ಡೈಲಾಗ್ ಕೊಡಿದ್ರು. ಆ ಡೈಲಾಗ್ ಹೆಂಗಿತ್ತು ನೋಡಿಕೊಂಡು ಮುಂದಕ್ಕೆ ಹೋಗೋಣ ಬನ್ನಿ. ಎಲ್ಲ ತಾವು ಡ್ಯಾನ್ಸ್ ಮುಗಿಸ್ಕೊಂಡು ಸ್ವಲ್ಪ ಬ್ರೇಕ್ ತೊಗೊಂಡು ಎಲ್ಲರಿಗೂ ಟೀ ಕೊಟ್ಟು ಇನ್ನೂ ಒಂದು ಬೀದಿ ಮೆರವಣಿಗೆ ಮಿಕ್ಕಿತ್ತು.
ಆ ಮೆರವಣಿಗೆ ಮುಗಿದ ತಕ್ಷಣ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ದೇವ್ರು ಇಳ್ಸಕ್ಕೆ ಬಂದು, ಯಾಕಂದರೆ ಗಣೇಶ ಬಿಟ್ಟ ಮೇಲೆ ಯಾರು ಕೈಗೆ ಸಿಗಲ್ಲ ಅಂತ. ದೇವ್ರನ್ನ ಇಳಿಸ್ಬಿಟ್ಟು ನಾವು ಡೈರೆಕ್ಟಾಗಿ ಹೋಗಿದ್ದೆ ಕೆರೆ ಹತ್ರ. ಗಣೇಶ ಹೇಗೆ ವಿಸರ್ಜನೆ ಮಾಡಿದ್ರು ನೋಡಿ. ಇದಾಗಿತ್ತು ನಮ್ಮೂರಿನ ಗಣೇಶ ಬಿಡೋ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.